ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಇವತ್ತು ನಮ್ಮಮ್ಮ, ನಮ್ಮ ಅಣ್ಣ, ನಮ್ಮಪ್ಪ 3 ಜನನು ಈಗ ಬೆಂಗಳೂರಿಗೆ ಹೊರಟವ್ರೆ. ಇವತ್ತು ನಮ್ಮ ಮನೇಲಿ ಬರೀ ನಾನು ಇಬ್ಬರೇ ಇರ್ತೀವಿ. ಈಗ ನಮ್ಮ ಗಾನವೇನು ಈಗ ಕಾಲೇಜಿಗೆ ಹೊರಟಾಳೆ ಗೈಸ್. ಇವಳನ್ನ ಬೇರೆ ಈಗ ಡ್ರಾಪ್ ಮಾಡಬೇಕು. ತಿಂಡಿ ಬೇರೆ ಮಾಡಿಲ್ಲ. ಪೌಡ್ರ್ ಒರ್ಸ್ಕೊಳ್ಳಿ, ಪೌಡ್ರ್ ಹಾಕೊಂಡಿಲ್ಲ ಸುಮ್ಮನೆ. ಈಗ ಹಂಗೆಲ್ಲಿ ಉಡುಪಿ ಹೋಟೆಲ್ಗೆ ಹತ್ರ ಹೋಗ್ಬಿಟ್ಟು ಇವಳಿಗೆ ತಿಂಡಿ ಮಾಡಿಸ್ಬಿಟ್ಟು, ಆ್ಯಕ್ಚುಲಿ ನಾನೂ ಮಾಡಿಲ್ಲ, ಬಟ್ ಇವಳಿಗೆ ಫುಲ್ಲು ಟೈಮ್ ಆಗಿಬಿಟ್ಟಿದೆ. ಬಾ ತೆಗಿ ಆಯಿತಾ, ಫುಲ್ಲು ಟೈಮ್ ಆಗಿಬಿಟ್ಟಿದೆ. ಸ್ವಲ್ಪ ಏನಾದ್ರು ಲೇಟ್ ಆಗಿಬಿಟ್ರೆ ಕ್ಲಾಸಿಗೆ ಬಿಡಲ್ವಂತೆ. ಅದಕ್ಕೆ ಫಸ್ಟು ನಮ್ಮ ಗಾನವಿಗೆ ತಿಂಡಿ ಮಾಡಿಸ್ಬಿಟ್ಟು, ಅಮ್ಮ ಸರಿ ಹೋಗಿ ಬರ್ತೀನಿ ಬಾಯ್ ಅಣ್ಣ. ಇಟ್ಕೊಂಡು ಅಣ್ಣ, ಈಗ ಟಿಫನ್ ಯಾವುದು ರೆಡಿ ಇದೆ? ಯಾವ್ದು ಸಿಗುತ್ತೆ ಬೇಗ ಟಿಫನ್? ಯಾವ್ದು ಸಿಗುತ್ತೆ ಅಣ್ಣ ಬೇಗ? ಪೊಂಗಲ್, ಬೇಳೆಬಾತು, ಪಲಾವು. ಇದು ಪೂರಿ ಸಿಗುತ್ತಾ? ಪೂರಿ ಸಿಗುತ್ತಾ ಬೇಗ? ಹೌದಾ? ಹೌದು, ಒಂದು 5 ನಿಮಿಷ ಆಗುತ್ತಾ? ಇಡ್ಲಿ ವಡೆ ಸಿಗುತ್ತಾ? 1 ಪ್ಲೇಟ್ ಇಡ್ಲಿ ವಡೆ ಡಿಪ್ ಮಾಡಿ ಅಣ್ಣ. ಇದು ಪೂರಿ ಒಂದು 10 ನಿಮಿಷ ಲೇಟ್ ಆಗುತ್ತೆ ಅಂದ್ರೆ ಅದಕ್ಕೆ ಇಡ್ಲಿನೇ ತಂದೆ ಗೈಸ್. ನಮ್ಮ ಗಾನವಿ ವಡೆ ತಿಂತಾಳೆ ಅಂತ ವಡೆ ಹಾಕ್ಸಿದ್ರೆ ಪ್ಲೇಟಿಗೆ, ಲಾಸ್ಟಿಗೆ ವಡೆ ತಿನ್ನಲ್ಲ ಅಂತ ಕೈ ಕೊಡೋದ? ಇನ್ನೇನು ಮಾಡೋದು ಈಗ? ವಡೆನ ಈಗ ನಾವೇ ತಿನ್ಬೇಕೀಗ. ಗೈಸ್, ಸದ್ಯ ನಮ್ಮ ಗಾನವಿಗೆ ಎಲ್ಲಿ ಕಾಲೇಜಿಗಳಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಬೇಗ ಕೆಲಸ ಮುಗಿಸ್ತಾ ಇದ್ರು. ಅಂದರೆ ತಿಂಡಿನೂ ಅಲ್ಲಿಗೆ ಸಪ್ರೇಟಾಗಿ ಹೋಗಿ ಆರ್ಡ್ರ್ ಎಲ್ಲ ತಗೊಂಡು ತಿಂಡಿನ ತಂದು ಆಮೇಲೆ ಅಂತೂ ಫೈನಲ್ ಆಗಿ ಬೇಗ ಅವಳನ್ನ ಕಾಲೇಜಿಗೆ ಈಗ ಬಿಟ್ಬಿಟ್ಟು ಬಂದೆ ಗೈಸ್. ನಾನೇನೋ ಮನೆಗೆ ಬಂದೆ, ಆದರೆ ನಾನು ತಿಂಡಿ ಮಾಡೋದು ಮರ್ತೇ ಹೋಗೈತೆ ಗುರು ಅಲ್ಲಿ. ಬನ್ನಿ ಇವಾಗ ಅದಕ್ಕೆ ಹೊಟ್ಟೆ ಬೇರೆ ಹಸಿತೈತೆ. ಈಗ ಹೋಗಿ ತಿಂಡಿ ಮಾಡ್ಕೊಂಡು ಬರೋಣ. ಗೈಸ್, ಒಳ್ಳೆ ಟಿಫನ್ ಆಯಿತು. ಪೂರಿ ತಿಂದೆ. ಆ್ಯಕ್ಚುಲಿ ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಏನಾದ್ರು ಇಡ್ಲಿ ಏನಾದ್ರು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದೇನೋ ಗೊತ್ತಿಲ್ಲ, ಸಡನ್ನಾಗಿ ಪೂರಿ ತಗೊಂಡೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಹಿಮಾಲಯನ್. ಎಲ್ಲಾದರೂ ಫಸ್ಟು ರೈಡ್ ಹೋಗ್ಬೇಕು ಅನಿಸುತ್ತೆ, ಬಟ್ ಏನು ಮಾಡೋದು, ಗೋಪ್ರೋನ ನೆನ್ಸ್ಕೊಂಡ್ರೆ ಸಾಕು, ಬೇಜಾರೆಲ್ಲ ಆಗುತ್ತೆ. ಗೈಸ್, ಒಂದೇ ವಿಷಲ್ ಹೊಡೆದಿದ್ದು ನೋಡಿ. ಇವಾಗ ನಾಯಿಗಳು ಹೆಂಗೆ ಓಡ್ ಬರ್ತದೆ ನೋಡಿ. ಈಗ ಬರುತ್ತೆ. ಏನಕ್ಕಂದ್ರೆ ಈಗ ನಾಯಿಗಳಿಗೆ ಗೊತ್ತೀಗ ಬಿಸ್ಕೆಟ್ ಹಾಕ್ತಾನೆ ಅಂತ. ತರ್ತೀನಿ ಗೈಸ್. ಒಳಗಡೆ ಪಾರ್ಲೆಜಿ ಬಿಸ್ಕೆಟ್ ಇದೆ, ಆದರೆ ಒಂದೇ ಪ್ಯಾಕೆಟ್ ಇರಬೇಕು ಗುರು. ಬರ ಸರ್ಲಿ, ನೀನು ಬಾ. ಚಾರ್ಲಿ ಬೈ ಕಡೆ ಬಾ. ಗೈಸ್, ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ನೋಡ್ತಾನೆ ಇದ್ದೆ ಕಮೆಂಟ್ಗಳು ಏನಂತಂದರೆ, ಬ್ರೋ ಗಾನವಿ ಯಾರು, ನಿಮಗೆ ಗಾನವಿ ಏನಾಗಬೇಕು, ಹಂಗೆ ಹಿಂಗೆ ಅಂತ ತುಂಬ ಜನಕ್ಕೆ ಡೌಟ್ ಇದೆ ಅನಿಸುತ್ತೆ. ಆ್ಯಕ್ಚುಲಿ ಇದನ್ನು ನಾನು ಹಳೆ ವ್ಲಾಗ್ಸಲ್ಲಿ ಹೇಳಿದ್ದೆ, ಬಟ್ ಈಗ ಹೊಸದಾಗಿ ನೋಡ್ತಿರೋದ್ರಿಂದ ನಿಮಗೆ ಈಗ ಡೌಟ್ ಎಲ್ಲ ಬಂದಿರುತ್ತೆ ಗೈಸ್. ಗಾನವಿ ಯಾರು ಅಲ್ಲ ಗುರು, ಆ್ಯಕ್ಚುಲಿ ಅವಳು ನಮ್ಮ ಚಿಕ್ಕಮ್ಮನ ಮಗಳು. ಬಟ್ ಅವಳಿಗೆ ಏನಂದರೆ ಅವಳು ಚಿಕ್ಕಮ್ಮ ಇಲ್ಲ, ನಮ್ಮ ಚಿಕ್ಕಮ್ಮ ಇಲ್ಲ ಈಗ. ಜೊತೆಗೆ ಅವರಪ್ಪ ಇದ್ದಾರೆ, ಬಟ್ ಅವರಪ್ಪ ಅಂದರೆ ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ ಮಾಡ್ತಾರೆ. ಸೊ ಅದಕ್ಕೆ ಈಗ ಅವಳನ್ನ ಈಗ ನಾವೇ ನೋಡ್ಕೊತಿರೋದು. ಅವಳಿಗೀಗ ನಮ್ಮಪ್ಪ ಅಮ್ಮ ಎಲ್ಲ ನಮ್ಮಪ್ಪ ಅಮ್ಮನೇ ಗೈಸ್. ಈಗ ನಿಮಗೆ ಎಲ್ಲ ಗೊತ್ತಾಗಿದೆ ಅನ್ಸುತ್ತೆ, ಮತ್ತೆ ಈ ಥರ ಕಮೆಂಟ್ ಏನು ಹಾಕಕ್ಕೇನು ಹೋಗ್ಬಿಡಿ ಗೈಸ್. ಬೆಳಗ್ಗೆ ನೋಡಿರಂಗೆ ನಮ್ಮ ಮನೇಲಿ ಯಾರು ಇಲ್ಲ, ಬೆಂಗಳೂರಿಗೆ ಹೋಗಿದ್ರು. ಆದರೆ ಈಗ ಮನೇಲಿ ಬರೀ ನಾನು ಮತ್ತೆ ಗಾನವಿ. ಅದಕ್ಕೆ ಈಗ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಏನಂತ ಅಂದರೆ, ಯಾಡೀಗ ಕೋತಿತ್ತಾರ ಹಿಂಗೆ ನಾನು ಹಿಂಗೆ ಬ್ಲಾಗ್ ಮಾಡ್ತಿರ್ಬೇಕಾದ್ರೆ ಹಿಂದೆ ನಿಂತ್ಕೊಂಡು ಕೋತಿತ್ತಾರ ಆಡೋದು. ಆಯ್ತಾ ಗೈಸ್, ಈಗ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಚಿಕನ್ ಏನಾದ್ರು ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಈಗ ಚಿಕನಲ್ಲಿ ಏನು ಮಾಡ್ತೀವಿ? ಬಿರಿಯಾನಿ ಮತ್ತೆ ಗ್ರೇವಿ. ನಿಜ ಹೇಳು, ಕರೆಕ್ಟಾಗಿ ಮಾಡಕ್ಕೆ ಬರ್ತದೆ ಗೈಸ್. ಸರಿ ಗೈಸ್, ಈಗ ಹೋಗಿ ಚಿಕನ್ ಅಂತ ತಂದ್ಕೊಡೋಣ. ಆಮೇಲೆ ಈರುಳ್ಳಿ, ಸೊಪ್ಪು, ಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಮೆಣಸಿನ್ಕಾಯಿ. ಅಣ್ಣ, ಒಂದು ಬೈಲರ್ 2 kg ಇರಲಿ, 2 ಕಾಲು. ಹಾಂ, ಹಂಗೆ 2 ಪುದೀನ ಹಾಕಿ.
ಗೈಸ್ ಚಿಕನ್ನು ಮತ್ತು ಪುದೀನ ಮತ್ತು ಮೆಣಸಿನ್ಕಾಯಿ ತಗೊಂಡು ಬಂದಾಯಿತು. ಇಲ್ಲಿ ನಮ್ಗೆ ಆನವಿ ಮೊಟ್ಟೆ ಹಚ್ಚು ಟೊಮೆಟೊ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಲ್ಲೆಲ್ಲ ಇಟ್ಕೊಂಡು ನೋಡಪ್ಪ. ಇವತ್ತಿನ ರೆಸಿಪಿ ಬಂದು ಲಾಸ್ಟ್ ವ್ಲಾಗಲ್ಲಿ ಒಬ್ರು ಕಮೆಂಟ್ ಹಾಕಿರಿ, ಬ್ರೋ ನಿಮ್ಮ ಅಮ್ಮಂದು ಬಿರಿಯಾನಿದು ರೆಸಿಪಿ ವ್ಲಾಗಲ್ಲಿ ತೋರಿಸಿ ಅಂತ. ಬಟ್ ಇವತ್ತು ಗಾನವಿ ಬಿರಿಯಾನಿ ರೆಸಿಪಿ ಗೈಸ್. ಈಗ ಸ್ಟಾರ್ಟಿಂಗ್ ಇಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕೊಂಡಿದ್ಯಾ ಅಥವಾ ನೀರ ಇದು ಎಣ್ಣೆನಾ? ಮತ್ತೆ ಹಾಕಿ ಮತ್ತೆ ಪ್ಲೇಟಲ್ಲಿ. ಟೊಮೊಟೊ ಜಾಸ್ತಿ ಆಗ್ಲಿಲ್ವ ನಾವ? ಎಷ್ಟು ಹಾಕಿದ್ಯಾ ಟೊಮೊಟೊ? 4 ಜಾಸ್ತಿ ಆಗ್ಲಿಲ್ವಾ? ಈರುಳ್ಳಿ ಎಷ್ಟು ಹಾಕಿದ್ಯಾ? ಈರುಳ್ಳಿ 5ಕ್ಕೆ ಇಷ್ಟೇ ಬಂತು ಈರುಳ್ಳಿ. ಹಾಕ್ ಸರಿ ಮತ್ತೆ, ಅಥವಾ ಇನ್ನೂ ಎಣ್ಣೆ ಕಾಯ್ಬೇಕಾ? ಹಾಂ ಹೂವ ಮಾಡಲಾ ಮಿಕ್ಸ್ ಮಾಡಲಾ? ನಾನು ಎಣ್ಣೆ ಸ್ವಲ್ಪ ಕಡಿಮೆ ಆಯ್ತು ಅನ್ಕೋತೀನಿ ನಾನು, ಅಲ್ವಾ? ಹಾಂ ಕರೆಕ್ಟ್ ಇದ್ದಾನೆ. ಹಾಂ ಕಡಿಮೆ ಆಗೈತಾನೆ. ಹಾಂ ಅದು ಎಣ್ಣೆ ಹಾಕತ್ಲಾಗ ಈಗ ನೋಡೋಣ. ಹೌದಾ ಗೈಸ್? ಸ್ಟಾರ್ಟಿಂಗ್ ಎಡ್ವರ್ಟೈಸ್ ಅಲ್ಲ ಗೈಸ್. ಈಗನೋ ಬಿರಿಯಾನಿ ಚೆನ್ನಾಗಿ ಆಗುತ್ತಾ? ನೀನು ಮಾಡ್ತಿದ್ಯಾ? ನಾನು ಬರೀ ಮಿಕ್ಸ್ ಮಾಡ್ತಿರೋದಷ್ಟೇ ಗೈಸ್. ಇದು ಈರುಳ್ಳಿ ನೋಡ್ತಿದ್ದೀರಲ್ಲ, ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆಮೇಲೆ ಕಲರ್ ಚೇಂಜ್ ಆದಮೇಲೆ ನೆಕ್ಸ್ಟ್ ಏನು ಟೊಮೊಟೊನ ಹಾಕೋದೇನು ಮಸಾಲೆ, ಅದು ಚಕ್ಕೆ ಅದ. ಇದು ಯಾವ್ಯಾವ ಮಸಾಲೆಗನು? ಖಾರ ಪುಡಿ, ಸಾಂಬಾರ್ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ. ಹಾಕಿ ಗೈಸ್. ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮರ್ತಿದ್ಲು, ಆಮೇಲೆ ನಾನು ಗ್ಯಾಪ್ಸ್ದೆ, ಅದಕ್ಕೆ ಈಗ ಹಾಕ್ತಾಳೆ. ಸಾಂಬಾರ್ ಸೊಪ್ಪು, ಪುದೀನ ಸೊಪ್ಪು ಇವಾಗಲೇ ಹಾಕ್ತಾರಾ? ಲಾಸ್ಟಿಗೆ ತಾನೇ ಹಾಕೋದು ಗೈಸ್. ನೆಕ್ಸ್ಟು ಚಿಕನ್ ಹಾಕ್ತಾಳೆ ಫ್ರೆಂಡ್ಸ್. ಈಗ ಇದು ಬಿರಿಯಾನಿಗಾಗನು. ನೆಕ್ಸ್ಟ್ ಏನು ಮಾಡ್ತೀವಿ ಇದರಲ್ಲಿ? ಚಿಕನೆಲ್ಲ ಗ್ರೇವಿ ಮಾಡ್ತೀಯಾ ಗೈಸ್? ಸ್ವಲ್ಪ ಸಮಯದ ನಂತರ ಅಡುಗೆ ಎಲ್ಲ ಈಗ ಪ್ರಿಪೇರ್ ಆಗೈತೆ ಗೈಸ್. ಎಲ್ಲ ಬಿರಿಯಾನಿ ಜೊತೆಗೆ ಇನ್ನೊಂದೇನು ಮಾಡಿದ್ಯಾ? ಚಿಕನ್ನು ಗ್ರೇವಿ. ಏನಂದಲ್ಲ ಹಾಳಾಗೋಗೈತಾ? ಏನು ಚಿಕನ್ ಗ್ರೇವಿನ? ವಾ ಎಲ್ಲ ತೋರಿಸು ಗೈಸ್. ಬಿರಿಯಾನಿ ಏನೋ ರೆಡಿ ಆಗೈತೆ ಎಲ್ಲ. ಇದು ತೋರ್ಸತ್ತಾಗಿ ಇದೇನು ಪಾಯಸ ಕಲರ್ ಐತಲ್ಲ, ಬೆಲ್ಲದ ಪಾಯಸ ಕಲರು. ಗುರು ಇದು ಯಾಕಡೆ ಚಿಕನ್ ಗ್ರೇವಿ ಅನ್ಸಿದ್ ಗುರು? ಚಿಕನ್ ಪಾಯಸ ಇದ್ದಂಗೆ ಐತಪ್ಪ. ಈ ಬೆಲ್ಲದ ಪಾಯಸ ಮಾಡ್ತಾರಲ್ಲ ಗೈಸ್, ಬಿರಿಯಾನಿ ಏನೋ ಚೆನ್ನಾಗಿದೆ ಅನ್ಸಿದೆ, ಬಟ್ ಇದೊಳ್ಳೆ ಪಾಯಸ ಆದಂಗೆ ಆಗೈತೆ ಚಿಕನ್ನು. ಅಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದೆ ಇದು ಚಿಕನ್ನ. ಕಮೆಂಟ್ ಹಾಕೋರಿಗೆ, ನೀವು ಮಾಡಿದ ಚಿಕನ್ ಈ ಕಲರ್ ಬಂದಿದೆಯಲ್ಲ ಏನು ಮಾಡೋದು ಅಂತ. ಅಲ್ಲ ನೀನು ಏನು ಮಾಡಿದ್ಯಾ ಗೊತ್ತಾಗನೋ? ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬೇಕಿತ್ತು ಗೈಸ್. ಇವಾಗ ಟೇಸ್ಟ್ ಮಾಡಿ ನೋಡುವ ಗೈಸ್ ಹೆಂಗಿದೆ ಅಂತ. ಉಪ್ಪು ಎಲ್ಲ ಖಾರ ಎಲ್ಲ ಚೆಕ್ ಮಾಡೋಣ. ಬಿರಿಯಾನಿ ಚೆನ್ನಾಗೈತೆ ಖಾರವಾಗಿ. ಆ್ಯಕ್ಚುಲಿ ಬಿರಿಯಾನಿನೂ ಕರೆಕ್ಟಾಗಿದೆ, ಟೇಸ್ಟ್ ಎಲ್ಲ ಕರೆಕ್ಟಾಗಿದೆ. ಬಟ್ ಓಕೆ ಸಾಕು, ಇಷ್ಟು ಮಾಡೋಳಲ್ಲ ಅದೇ ಗ್ರೇಟು ಅಂತೀನಿ. ಏನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಬಿರಿಯಾನಿಗೆಲ್ಲ. ಜೊತೆಗೆ ಈ ಚಿಲ್ಲಿ ಇದು ಗ್ರೇವಿ ಚಿಕನ್ ಅಷ್ಟೇ ಕಲರಿಂಗ್ ನೋಡಕ್ಕೆ ಹಿಂಗೆ ಇರ್ಬೋದು, ಫುಲ್ ಲೈಟ್ ಗ್ರೀನು. ಬಟ್ ಇದು ಚೆನ್ನಾಗೇ ಇದೆ. ಓಕೆ ಸೂಪರ್. ಇದೇ ತಾನೇ ನಿಂದು ಲ್ಯಾಂಬರ್ಗಿನಿ? ಹಾಂ ಗೈಸ್ ನೋಡಿ, ಒಂದು ಲ್ಯಾಂಬರ್ಗಿನಿ ಇದೆ ಅಂತೆ. ಅದಕ್ಕೆ ಚಾರ್ಲಿಯಲ್ಲಿ ಅಂತ ದುಬೈಗೆ ಹೋಗೋಣ ಟ್ರಿಪ್ಪಿಗೆ ಅಂದೆ. ಇಲ್ಲ ಒಂದು ಬಿಂಗೋ ಕೊಡು. ಇದೆಷ್ಟಿದೆ ಮಿಲ್ಕಿ ಬಾರು? ಅದೈದು. ಸಾಕಾಗ್ಬೇಡ ಗೈಸ್. ಆ್ಯಕ್ಚುಲಿ ಇವಾಗ ನನಗೆ ಮನೇಲೇ ಇದ್ದು ಬೇಜಾರಾಗ್ತಿತ್ತು. ಅದಕ್ಕೆ ಎಲ್ಲರೂ ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಇದ್ದೆ. ಅದಕ್ಕೆ ಈಗ ನಾನು ಏನಾದ್ರು ಹೋಗ್ತಿದ್ರೆ ನಮ್ಗೆ ಆನವಿ ಹೋಗ್ಬೇಡ ಅಂತ ಹೇಳ್ತಾಳೆ, ಹಂಗೆ ಹಿಂಗೆ. ಅದಕ್ಕೆ ಅವಳಿಗೆ ಫೇವ್ರೇಟ್ ಇದು ಬಿಂಗೋ ಚಿಪ್ಸು. ಅದಕ್ಕೆ ಇದನ್ನೀಗ ಅಂಗಡಿಯಿಂದ ಹೋಗಿ ಇದನ್ನು ತಗೊಂಡು ಬಂದ. ಇದನ್ನು ಕೊಟ್ಟರೆ ಸರಿ ಆಯ್ತು, ಈಗ ನಾನು ಹೋಗಿ ಬರ್ತೀನಿ ಅಂದರೆ ಸುಮ್ಮನೆ ಆಗ್ತಾಳೆ. ನಮ್ಮ ಹಿಮಾಲಯನನ್ನು ವಾರ್ಮ್ ಅಪ್ಪಿಗೆ ಬೇರೆ ಬಿಟ್ಟಿದ್ದೆ. ಒಂದು ರೌಂಡ್ ಹಿಮಾಲಯನನ್ನು ತಗೊಂಡೋಗಿ ಟೋಲ್ ಹತ್ರಕ್ಕೆ ಹೋಗಿ ಒಂದೊಂದು ಟೀ ಕುಡ್ಕೊಂಡು ಬರೋಣ. ಇಲ್ಲೇ ಸ್ವಲ್ಪ ಕೆಲಸ ಐತೆ, ಹೋಗ್ಬಿಟ್ಟು ಬರ್ತೀನಿ. ಲಾಕ್ ಮಾಡ್ಕಬಾ. ಟೋಲ್ ಹತ್ರಕ್ಕೆ ಬಂದಾಯ್ತು. ಏನು ಹೇಳಿದೆ? ನಿಧಾನಕ್ಕೆ ಮಾಡಿ ಊಟ ಮಾಡ್ಬಿಟ್ಟೆ ಮಾಡಿ.
ಇದು ಏನು ಹೇಳಿದೆ? ಕಾಫಿನಾ ಟೀನಾ? ಬಿಸಿ ಬಿಸಿ ಬಜ್ಜಿ, ಬಿಸಿ ಬಿಸಿ ಚಾಯ್, ಜೊತೆಗೆ ಈ ಟೋಲು, ಜೊತೆಗೆ ನಮ್ಮ ಗಾಡಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ನೋದೀಗ. ಗೈಸ್ ಮನೆಗೆ ಬಂದಾಯ್ತು. ಹಂಗೆ ಮನೆಗೆ ಬರ್ತಿರ್ಬೇಕಿದ್ರೆ ನಂಗೊಂದು ಐಡಿಯಾ ಬಂತು ಗೈಸ್. ಹಂಗೆ ನಮ್ಮ ಗಾನವಿಗೆ ಒಂದು ಕ್ವಶನ್ ಕೇಳೋಣ ಅಂತ. ಗಾನು, ಆರ್ ಯು ರೆಡಿ ಫಾರ್ ದಿಸ್ ಕ್ವಶನ್? ಆರ್ ಯು ರೆಡಿ ಟು ಆನ್ಸರ್ ಟು ದಿಸ್ ಕ್ವಶನ್? ರೆಡಿ? ಆಯ್ತಾ? ನೋಡಿ, ಕ್ವಶನ್ ಅಂದ ತಕ್ಷಣ ಹೆಂಗೆ ಕೂತ್ಕತ್ತಲ್ಲ ನೋಡಿ. ಈ ಮ್ಯಾಥ್ಸ್ ಟಾಪರ್ಸ್ ಪ್ರಾಬ್ಲಮ್ಮೇ ಇದು. ಪ್ರಾಬ್ಲಮ್ಮೇ ಕೇಳಿರಲ್ಲ ಅಂತ ಕೂತ್ಕೊತಾರೆ. 5 kg ಕಾಟನ್ನು, 5 kg ಆಲೂಗೆಡ್ಡೆ ಇರ್ತದೆ. ಯಾವುದು ತೂಕ ಜಾಸ್ತಿ? ಗೈಸ್ ಅಂತೂ ನಮ್ಮಪ್ಪ ಅಮ್ಮ ಬಂದ್ರು ಗೈಸ್. ಯಪ್ಪ, ಈ ಮನೆಗೆ ನಮ್ಮಪ್ಪ ಅಮ್ಮ ಇಲ್ದಲೆ ಮನೆ ಎಷ್ಟು ಕಳೆನೇ ಹೋಗ್ಬಿಟ್ಟಿದ್ ಗೊತ್ತಾ? ಇವಾಗ ನೋಡಿ, ಇವಾಗ ಕಳೆ ಎಷ್ಟು ಬಂದಂಗೆ ಫೀಲ್ ಆಗ್ತೈತಿ. ಈಗ ಇದು ಶೆಡ್ಡರ್ ತೆಗಿಲ್ಲ ಪಾಪ, ಬೇಡವಾ? ಒಳ್ಳೇದು. ಮತ್ತೆ ಸಮಾಚಾರ ಹೆಂಗಿತ್ತು ಜರ್ನಿ? ಸಮಾಚಾರ ಫುಲ್ ಖುಷಿ ಅಮ್ಮ. ಹೆಂಗಿತ್ತು ಜರ್ನಿ? ಚೆನ್ನಾಗಿತ್ತಾ? ಅಡಿಗೆ ಬಾಯಿಗೆ ಅಡಿಗೆ ಟೇಸ್ಟ್ ಮಾಡ್ಬೇಕೀಗ. ನಿನಗಂತ ಫುಲ್ ಒಂದು ಕುಕ್ಕರಲ್ಲೇ ಇಟ್ಟೋಳೆ. ಇನ್ನ ನಾನು ತಿನ್ನೋದಲ್ವಲ್ಲ, ವೆಜ್ ಅಲ್ಲ ನಾನ್ ವೆಜ್ ಅಲ್ಲ. ಇದ್ಯಾಕೆ ಅಯ್ಯಂಗಾರ ಅಲ್ಲ ಬ್ರಾಹ್ಮಣರಾಗಿದ್ಯಾ? ಅಲ್ಲ ನಾನ್ ವೆಜ್ ಬಿಟ್ಟಿದ್ಯಲ್ಲ ಅದಕ್ಕೆ. ಗೈಸ್ ನಮ್ಮಮ್ಮ ಬಂದ ತಕ್ಷಣ ಘಮ ಘಮ ಅಂತಿದ್ಯಾ? ಹೋಟೆಲ್ಗೆ ಹೋದಂಗೆ ಆಗ್ತದೆ ಗೈಸ್. ಇವಾಗ ನೋಡಿ ಗೈಸ್, ಮನೆಗೆ ಎಷ್ಟು ಒಂಥರ ಕಳೆ ಬಂದಂಗೆ ಅನ್ಸಲ್ಲಮ್ಮ. ನೀನು ಪಾಪ ಬಂದ ತಕ್ಷಣನೇ ಬೆಳಗ್ಗೆಯಿಂದ ಎಷ್ಟು ಬೋರ್ ಆಗ್ತಿತ್ತು ಗೊತ್ತಾಗುರು. ನಿಜವಾಗ್ಲೂ ಸಖತ್ ಬೋರ್ ಆಗ್ತಿತ್ತು ಅಲ್ವಾಗಾನು? ನೀನೇನು ಆರಾಮಾಗಿ ಟಿವಿ ನೋಡ್ಕೊಂಡಿದ್ದಲ್ಲ? ನೀನ್ ಮಾತಾಡ್ಕೊಂಡಿದ್ದಲ್ಲ ಫೋನಲ್ಲಿ. ಗೈಸ್ ನಮ್ಮಮ್ಮ ಮನೆಗೆ ಬಂದ ತಕ್ಷಣ ಚೆಕ್ ಮಾಡ್ತವ್ರೆ. ಅದ್ ನೋಡು, ಪಾಯಸ, ಚಿಕನ್ ಪಾಯಸ ನೋಡು, ಬೆಲ್ಲದ ಪಾಯಸ ನೋಡಮ್ಮ. ಇದು ಕಲ್ಲರು ನನಗೆ ಬಿಸಿಗೆ ಇಟ್ಟಿದ್ದ. ನಾನು ನಿನ್ನ ಕೈ ನೀಡು, ಹೇಳ್ತೀನಿ. ನಿನ್ನ ಕೈ ನೀಡು ಗೈಸ್. ನೋಡಿ ಪೈಪು, ಈ ಪೈಪ್ ಎಷ್ಟು ಅಮ್ಮ? ನಮ್ಮ ನೋಡಮ್ಮ ಇಲ್ಲಿ, ಈ ಪೈಪ್ ಎಷ್ಟು ದಪ್ಪ ಇಲ್ವಾ ಅಮ್ಮ? ನೋಡಿಲಿ ಅಮ್ಮ, ಇವಳು ಕೈಗಿಂತ ನೋಡಿಲಿ ಇದು. ಹಾಂ, ನಿನಗೆ ಕೇಳೋ ಕ್ವಶನು ದೊಡ್ಡಮ್ಮ ಕೇಳೋಣ. ಅದು ಕಾಟ 2 ಚೀಲ ಇರುತ್ತೆ. ಆ ಚೀಲದಲ್ಲಿ ನೋಡಿಲಿ, ಒಂದು ಚೀಲದಲ್ಲಿ 5 kg ಕಾಟನ್ ಇರುತ್ತೆ, ಇನ್ನೊಂದು ಚೀಲದಲ್ಲಿ 5 kg ಆಲೂಗೆಡ್ಡೆ ಇರುತ್ತೆ. ಯಾವ ಚೀಲ ಜಾಸ್ತಿ ತೂಕ? 2 ಸೇಮೆ. ಗೈಸ್ ನಮ್ಮ ಮನೇಲಿ ಎಲ್ಲರೂ ಬುದ್ಧಿವಂತರೇ ಗುರು, ಎಲ್ಲರೂ ಬುದ್ಧಿವಂತರೇ. ಕೇಳೋದೇ ತಪ್ಪು ಗುರು. ಅದಕ್ಕೆ ನಾನು ಪ್ರ್ಯಾಂಕು ಮಾಡಲ್ಲ, ಈ ಥರದ ಕ್ವಶನ್ಸ್ಗಳು ಕೇಳಲ್ಲ ನಮ್ಮ ಮನೇಲಿ. ನೀವು ಎಲ್ರಿಗಿಂತ ಬುದ್ಧಿವಂತರು, ಅದಕ್ಕೆ ನಾನು ನಿಮಗೆ ಕೇಳೋದು. 2 ಚೀಲದಲ್ಲಿ 5 kg ಕಾಟನ್ ಇರುತ್ತೆ, ಕಾಟನ್ಗಳು. ಇನ್ನೊಂದು ಚೀಲದಲ್ಲಿ 5 kg ಆಲೂಗೆಡ್ಡೆ ಇರ್ತದೆ. ಯಾವುದು ತೂಕ ಜಾಸ್ತಿ ಬರುತ್ತೆ ಅಂತ? ತೂಕ ಸೇಮ್ ಬರ್ಬೋದು, ಆದರೆ ಕ್ವಾಂಟಿಟಿ ಅತಿ ಜಾಸ್ತಿ ಬರುತ್ತೆ. ಅದಕ್ಕೆ ಹೇಳಿದ್ದು ನಮ್ಮ ಮನೇಲಿ ಎಲ್ರಿಗಿಂತ ಬುದ್ಧಿವಂತರು ನಮ್ಮ ಅಪ್ಪನೇ. ನಾನು ಹೇಳಿದ್ದು ಕರೆಕ್ಟ್ ಅವ್ರಲ್ಲಿ. ಅಲ್ಲ, ಆನ್ಸರ್ ಕರೆಕ್ಟು, ಅದೇ ಕ್ವಾಂಟಿಟಿ ಅದು ಕರೆಕ್ಟ್. ಅದೇ ಆ ಕ್ವಶನ್ ನಂದು ಆಗಿರ್ಲಿಲ್ವಲ್ಲ. ನಾನು ನಿನಗೆ ನೀಟಾಗಿ ಅರ್ಥ ಆಗಲಿ ಅಂತ ಹೇಳಿದ್ದು. ಮತ್ತು ಪ್ರ್ಯಾಂಕು ಮಾಡೋಕ್ಕೂ ಆಗಲ್ಲ. ಸುಮಾರು ಜನ ಹೇಳ್ತಿರ್ತೀರ, ಬ್ರೋ ನಿಮ್ಮ ಮನೇಲಿ ಪ್ರ್ಯಾಂಕ್ ಮಾಡಿ ಇದು ಮಾಡಿ ವರ್ಕೌಟ್ ಆಗಲ್ಲ. ನಮ್ಮ ಮನೇಲಿ ಗೊತ್ತಾಗ್ಬಿಡುತ್ತೆ, ವಿಡಿಯೋಗಂತಾನೆ ನನ್ನ ಮಗ ಹಿಂಗೆಲ್ಲ ಮಾಡ್ತಾವನೆ ಅಂತ. ಅದು ವರ್ಕೌಟೇ ಆಗಲ್ಲ. ಅದೆಲ್ಲ ಬ್ರಿಲಿಯಂಟ್ ಬಾಬಾಗಳು. ಗೈಸ್ ವ್ಲಾಗು ಎಂಡ್ ಮಾಡೋಣ ಗೈಸ್. ವ್ಲಾಗ್ ಬೇರೆ ಎಡಿಟ್ ಬೇರೆ ಮಾಡಬೇಕು. ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂತ. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.